ಈಗ ಮಂಗಳೂರಿನಿಂದ ಭರತ್ ಕಲ್ಲಡ್ಕ ನಮ್ಮನ್ನ ಜಾಯ್ನ್ ಆಗಿದ್ರೆ, ರಾಮನಗರದಿಂದ ಜಗದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭರತ್, ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿಯವರೆಗೂ ಮಧ್ಯಾಹ್ನ 1 ಗಂಟೆಯವರೆಗೂ ದಾಖಲಾಗಿದ್ದು ಅದು ದಕ್ಷಿಣ ಕನ್ನಡದಲ್ಲಿ 48%. ಸೊ ಅಲ್ಲಿ ಜನರ ಉತ್ಸಾಹ ಹೇಗಿದೆ, ಏನೆಲ್ಲ ಅಪ್ಡೇಟ್ಸ್ಗಳನ್ನು ಹೊತ್ತು ತಂದಿದ್ದೀರಿ? ಎಸ್ ಪ್ರತಿಮಾ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜನರು ಸಾಕಷ್ಟು ಉತ್ಸಾಹದೊಂದಿಗೆ ಮತದಾನ ಮಾಡ್ತಿದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೆ 48.1% ಅಷ್ಟು ವೋಟ್ ಆಗಿರುವಂಥದ್ದು. ಈವರೆಗೆ ಇದೊಂದು ದಾಖಲೆಯ ಪ್ರಮಾಣದಷ್ಟು ಮತದಾನ ಕೂಡ ಹೇಳ್ಬೋದು. ಯಾಕಂದರೆ ಜನರಿಗೆ ಸಾಕಷ್ಟು ಇವಾಗಲೇ ಜಿಲ್ಲಾಡಳಿತ ಕೂಡ ಪ್ರತಿಯೊಂದು ಮೂಲೆಗಳಿಗೆ ಹೋಗಿ ಮತದಾನ ಬಗ್ಗೆ ಜಾಗೃತಿ ಕೂಡ ಮೂಡಿಸಿತ್ತು. ಅದಲ್ಲೇ ಕಾರ್ಯಕರ್ತರು ಹಾಗೂ ಪಕ್ಷಗಳ ಅಭ್ಯರ್ಥಿಗಳು ಕೂಡ ಹೋಗಿ ಪ್ರತಿಯೊಂದು ಕಡೆಗಳಲ್ಲಿ ಜನರು ಮತದಾನ ಮಾಡಬೇಕು ಅಂತ ಹೇಳ್ಕೊಂಡು ಸಾಕಷ್ಟೊಂದು ಪ್ರೇರೇಪಣೆ ಕೂಡ ಕೊಡಿಸಿದ್ರು. ಸೊ ಈ ಬಾರಿ ವಿದೇಶಗಳಿಂದ ಕೂಡ ಜನರು ಆಗಮಿಸಿ ಮತದಾನ ಕೂಡ ಮಾಡ್ತಾ ಇದ್ದಾರೆ. ಒಂದೆರಡು ಕಡೆಗಳಲ್ಲಿ ಸ್ವಲ್ಪ ಜನರಲ್ಲಿ ಗೊಂದಲ ವಾತಾವರಣ ಮೂಡುವ ಕ್ಷಣಗಳು ಕೂಡ ಉಂಟಾಗಿತ್ತು. ಒಂದು ಬೆಳಿಗ್ಗೆ ಮಂಗಳೂರಿನ ಕಪಿತಾನ್ಯದಲ್ಲಿ ಕೂಡ ಸ್ವಲ್ಪ ಬಿಜೆಪಿಯ ಕೆಲವೊಂದು ಕಾರ್ಯಕರ್ತರು ಬಂದು ಗಲಾಟೆ ಮೂಡಿಸುವ ಕೆಲಸ ಆಗಿತ್ತು. ಆದರೆ ಮತ್ತೆ ಕಡಬದ ಬಿಳಿನೆಲೆಯಲ್ಲಿ ಕೂಡ ಸ್ವಲ್ಪ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಇದರಿಂದ ಸ್ವಲ್ಪ ಕೊಂಚ ಹೊತ್ತುಗಳ ಕಾಲ ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಆದರೆ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಈ ಗೊಂದಲ ವಾತಾವರಣವನ್ನು ತಿಳಿಗೊಳಿಸಿದ್ರು. ಇದರಿಂದಾಗಿ ಬಿರುಸಿನ ಮತದಾನ ಮತ್ತೆ ಮುಂದುವರಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ 18,18,000 ಮತ ಇರುವಂಥದ್ದು. ಇದರಲ್ಲಿ ಮಹಿಳೆಯರದೇ ಮೆಜಾರಿಟಿ ಕೂಡ ಹೇಳ್ಬೋದು. ಸೊ ಈ ಬಾರಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಕೂಡ ಮಾಡ್ತಿದ್ದಾರೆ. ಇದು ಜನರು ಸಾಕಷ್ಟು ಸಂತೋಷದಲ್ಲಿದ್ದಾರೆ. ಮೂಲೆಗಳಿಂದ ಕೂಡ ಬಂದು ಈಗ ಮತದಾನ ಕೂಡ ಮಾಡ್ತಿರುವಂಥದ್ದು. ನಮ್ಮ ಮುಂದಿನ ಅಭ್ಯರ್ಥಿಯನ್ನು ಆರಿಸುವ ನಿಟ್ಟಿನಲ್ಲಿ ಜನರು ಸಾಕಷ್ಟು ಉತ್ಸಾಹದೊಂದಿಗೆ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಬಾರಿ ಚುನಾವಣೆ ಏನಿದೆ, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿಯಾಗಿರುವಂಥದ್ದು. ಉಳಿದ ಎಲ್ಲ ಪಕ್ಷಗಳು ಕೂಡ ಒಟ್ಟು ಸೇರಿಕೊಂಡು ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಈ ಬಾರಿ ಜಿಲ್ಲೆಯಲ್ಲಿ ಯಾರು ಆಯ್ಕೆಯಾಗಿ ಬರ್ತಾರೆ ಎಂಬುದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಈ ನಡುವೆ ಈಗ ಜನರ ಉತ್ಸಾಹ ಮತ್ತು ಸಾಕಷ್ಟು ಹೆಚ್ಚಾಗಿದೆ. ಯಾಕಂದರೆ ಇಷ್ಟು ಬಿಸಿಲಿನ ನಡುವೆ ಕೂಡ, ಅದೇ ಇದು ಕೋಸ್ಟಲ್ ಏರಿಯಾ, ಇಲ್ಲಿ ಸಾಕಷ್ಟು ಬಿಸಿಲಿದೆ, ಹೊರಗೆ ಕಾಲಿಡಲಿಕ್ಕೆ ಆಗದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ಸೊ ಈ ನಡುವೆ ಕೂಡ ಜನರು ಆಗಮಿಸಿ ಮತದಾನ ಮಾಡ್ತಾ ಇರುವಂಥದ್ದು ಒಂದು ಸಂತೋಷದ ವಿಚಾರ. ಪ್ರತಿಮಾ, ಎಸ್ ಭರತ್, ನಿಜಕ್ಕೂ ಕೂಡ ದಕ್ಷಿಣ ಕನ್ನಡದಲ್ಲಿ ನೆತ್ತಿ ಸುಡುತ್ತೆ ಬಿಸಿಲು, ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಅತಿ ಹೆಚ್ಚು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನುವಂಥದ್ದು ಖುಷಿ ವಿಚಾರ. ಬೇರೆಲ್ಲ ಕ್ಷೇತ್ರಗಳಿಗೂ ಕೂಡ ಆ ಕ್ಷೇತ್ರ ಮಾದರಿ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.